ನಮಸ್ಕಾರ ರೈತ ಬಾಂಧವರಿಗೆ. ನಾವು ಇವತ್ತು ನಮ್ಮ 2 ಬೋರ್ ಇವೆ. ನಾನು ಯಾವುದೋ ಒಂದು ವಿಡಿಯೋದೊಳಗೆ ಮಹಾರಾಷ್ಟ್ರದಿಂದ ಸೋಲಾಪುರದಿಂದ ಒಂದು ಮರಾಠಿ ವಿಡಿಯೋ ನೋಡಿದೆ. ನಾನು ಅಲ್ಲಿ ಸೋಲಾಪುರಕ್ಕೆ ಇರ್ತಾರಲ್ಲ ನೀವು, ಇವ್ರ ಆಫೀಸು ಸೋಲಾಪುರಕ್ಕೆ ಇರ್ತಾರೆ. ಅಲ್ಲಿಂದ ನಾನು ಕರ್ಸಿನೀಗ ಈ ಬೋರ್ ವಾಶ್ ಮಾಡೋದು, ಕೆಲವೊಂದು ಕೆಮಿಕಲ್ ಹಾಕಿ ವಾಶ್ ಮಾಡ್ತಾರೆ. ನಿಮ್ಗೆ ತೋರಿಸ್ತೀನಿ ಅದನ್ನು. ಯಾಕಪ್ಪ ಅಂದರೆ ಈಗ ಒಳಗಡೆ ಕೆಲವೊಂದು ಈಗ ನಮ್ಮದು 7-8 ವರ್ಷ ಹಿಂದಿನ ಬೋರ್ಗಳು ಎರಡು ಏನಾಗ್ತದೆ, ಒಂದು ಸುಣ್ಣದ ಥರ ಇದು ಬರುತ್ತೆ ನೀರಿನಲ್ಲಿ, ಅದು ಅಲ್ಲಿ ಅಂಟಿ ಹಾರ್ಡಾಗಿ ಕುಂತು ಸೆಲೆಗಳ ಮುಖ ಬಂದಾಗಿರ್ತದೆ. ಅದನ್ನು ಇವರು ತೊಳಿತಾರೆ ಅಂತ ಹೇಳಿ ಕೇಳಿ ನಾ ವಿಡಿಯೋ ನೋಡಿ ಇವರಿಗೆ ಫೋನ್ ಮಾಡಿ ಕಳಿಸಿದ್ದೀನಿ. ಸರ್, ಸೋಲಾಪುರಕ್ಕೆ ಏನಂತಾರೆ? ಅಶೋಕ್ ಅಗ್ರಿಕಲ್ಚರ್ ಬೋರ್ವೆಲ್ ಕೆಮಿಕಲ್ ಸ್ಟಿಮ್ಯುಲೇಷನ್, ಬೋರ್ವೆಲ್ ಅಗ್ರಿಕಲ್ಚರ್ ವಿಶಾಲ್ ಬಗಲೆ ಅಂತ ಬರುತ್ತೆ ಸರ್. ನಾವು ಬೋರ್ವೆಲ್ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತೀವಿ, ಸ್ಟಿಮ್ಯುಲೇಷನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದು. ಈ ಕೆಮಿಕಲ್ ಇಂದ ನಿಮ್ಮ ಏನು ಬೋರಲ್ಲಿ ಬ್ಲಾಕೇಜಸ್ ಇರ್ತವೆ, ಆ ಬ್ಲಾಕೇಜಸ್ ಅಲ್ಲಿ ಏನು ಬ್ಲಾಕೇಜ್ ಇದ್ರೆ ಪೂರ್ತಿ ಕ್ಲೀನ್ ಮಾಡಿಕೊಡ್ತದೆ. ಅದರಲ್ಲಿ ಬೇರೆ ಬೇರೆ ತರ ಖನಿಜ ಇರುತ್ತದೆ, ರಾಕ್ ಇರ್ತದೆ, ಬೆಸಾಲ್ಟ್, ಸಾಲ್ಟ್, ಈ ತರ ಏನ್ ಕೂತು ಬ್ಲಾಕ್ ಆಗಿರ್ತದೆ ಆ ಬ್ಲಾಕೇಜಸ್ ಕ್ಲೀನ್ ಮಾಡಿ ನೀರ್ ಹೆಚ್ಚು ಮಾಡಂಗ್ ಇದು ಕೆಲಸ ಮಾಡುತ್ತೆ ಕೆಮಿಕಲ್ ಮಾಡುತ್ತೆ. ಅಚ್ಚಾ, ಇದು ಈಗ ನಾವು ಈಗ ಏನ್ ತೊಳಿತೇವಲ್ರಿ, ಇದು ತೊಳೆದ ಕೂಡಲೇ ಅದು ಎಷ್ಟು 2 ದಿವಸ ಬಂದಿಡ್ಬೇಕು? 2 ದಿವಸ ಬಂದಿಡ್ಬೇಕ್ರಿ. 2 ದಿನದಲ್ಲೇ ಪ್ರೊಸೆಸ್ ಆಗುತ್ತೆ. ಅದು ಕೆಲಸ ಮಾಡ್ಲಿಕ್ಕೆ 2 ದಿನ ಆಗ್ತದೆ. ಆ 2 ದಿನ ನಂತರ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡಿ ನೀರು ಹೊರಗೆ ಬಿಡ್ಬೇಕು. ನಿಮ್ ಬೆಳೆ ಇದ್ರೆ ಬೆಳಿಗ್ಗೆ ಬಿಡ್ಬೇಕು, ಬೆಳಿಗ್ಗೆ ಅಂತ ತೊಂದ್ರೆ ಇಲ್ಲ. ಬರೀ ಒಂದ್ 2 ದಿನ ತನಕ ಮನುಷ್ಯ ಟ್ಯಾಂಕ್ ನೋಡಿ ಬಿಡ್ಬೇಕಾ? ಟ್ಯಾಂಕ್ ಒಳಗೆ ಬಿಡಂಗಿಲ್ಲ ಸರ್, ಡೈರೆಕ್ಟ್ ಬಿಡ್ಬೇಕು. ಒಂದು 5 ದಿನ 5 ದಿನ 5 ದಿನ ನಂತರ ನೀವು ಟ್ಯಾಂಕ್ ಬಿಡಬಹುದು. ಹ್ಯಾಂಗ್ ಬೇಕಂಗ್ ಯೂಸ್ ಮಾಡ್ಬೇಕು. ಮೊದಲನೇ 5 ದಿನ ಅಷ್ಟೇ ಹ್ಯಾಂಗ್ ಸರ್, ಪೂರ್ತಿ ಚಾಲು ಮಾಡಂಗಿಲ್ಲ. ಬರೀ 5 ದಿನ 2 ತಾಸು ಅಷ್ಟೇ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಇದು ನೀರ್ ಬರೋ ನೀರ ಮನುಷ್ಯರ ಒಂದ್ 8 ದಿನ ತನಕ ಯಾರು ಯೂಸ್ ಮಾಡಂಗಿಲ್ಲ. ದನ ಕರ ಇದ್ರೆ ಕುಡಂಗಿಲ್ಲ. ಬೆಳೆ ಗಿಡ ಎಂತ ಇದ್ರು ಬಿಡ್ಬೋದು, ಏನು ತೊಂದ್ರೆ ಇಲ್ಲ. 8 ದಿನ ನಂತರ ಮತ್ತು ಎಲ್ಲರೂ ಯೂಸ್ ಮಾಡ್ಬೋದು. 8 ದಿನ ನಂತರ ಟ್ಯಾಂಕಿಗೂ ಬಿಡ್ಬೋದು. ನೀವು ಬಾವಿ ಇದ್ರೆ ಬಾವಿ ಬಿಡ್ಬೋದು. ಇದು ಈಗ ಒಮ್ಮೆ ತೊಳಿತೀರಲ್ಲ ಸರ್ ನೀವು, ಇದು ನೀವು ಏನ್ ಈಗ ರೇಟ್ ಮಾಡ್ತಿರಲ್ಲ, ಇದು ನಮ್ಗೆ 21,000 ಹೇಳಿದ್ರಿ. 2 ಬೋರಿಂದು ಅಂದ್ರೆ 10,500 ಒಂದು ಬೋರಿಗೆ. ಅಂದ್ರೆ ಹೆಂಗಿದೆ ಸರ್, ನಮ್ ಹಡಿ ಲೆಕ್ಕ ಇದೆ. 300 ಹಡಿ ತನಕ ನಿಮ್ ಬೋರ್ ಎಷ್ಟೇ ಇದ್ರು 7,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಸ್ಟಾರ್ಟಿಂಗ್ ನಮ್ದು 300 ಒಳಗಡೆ 100 ಇರ್ಲಿ 200 ಇರ್ಲಿ 300 7,000 ರೂಪಾಯಿ. ಅಲ್ಲಿ ಮುಂದೆ ಪ್ರತಿ 50 ಫುಟ್ಟಿಗೆ 500 ರೂಪಾಯಿ ಹೆಚ್ಚಾಕೋತಾವ. ರೈತರಿಗೆ ಗೊತ್ತಾಗಲ್ಲ. 3.5 ಇದ್ರೆ 7,000, 400ಗೆ 8,000, 500ಕ್ಕೆ 9,000, 600ಕ್ಕೆ 10,000, 6.5ಗೆ 10,000. ನೋಡಿ ರೈತರು ಇದನ್ನ ಹಾಕಿದ ಮೇಲೆ ಒಂದು 8 ದಿವಸ ಅಂದ್ರೆ ಸರ್, 8 ದಿವಸ ಯೂಸ್ ಮಾಡಂಗಿಲ್ಲ ಮನುಷ್ಯರ, ಯೂಸ್ ಮಾಡಂಗಿಲ್ಲ. 2 ದಿನ ಅಷ್ಟೇ ಮೋಟರ್ ಆಫ್ ಇಡ್ಬೇಕು. ಮುಂದೆ ಹೊರಗೆ ಬಿಡ್ಬೇಕು ನೀರ. 8 ದಿವಸ ನಂತರ ನೀವು ಕುಡ್ಲಿಕ್ಕೂ ಯೋಗ್ಯ ಇರ್ತದ, ಅಲ್ಲಿ ಬಿಡ್ಲಿಕ್ಕೂ ಯೋಗ್ಯ ಇರ್ತದೆ ಟ್ಯಾಂಕ್ನೊಳಗೆ. ಮತ್ತು ಅದಕ್ಕೆ ಏನದ, ಇದನ್ನ ಮಾಡ್ಸಲ್ಕತ್ತೀನಿ ನೋಡಿ. ಇದು ಹ್ಯಾಂಗೆ ಬರ್ತದ ರಿಸಲ್ಟ್ ನಾ ಈಗ ಹೇಳೋದಿಲ್ಲ, ನನಗೆ ಇನ್ನೊಂದು ತಿಂಗಳ ಟೈಮ್ ಬೇಕಾಗುತ್ತೆ. ನೀವು ಅವಾಗ ಕೇಳಿದ್ರೆ ಹೇಳ್ತೀನಿ. ಬಟ್ ಅವ್ರು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಕೆಲವು ಎಷ್ಟು ಮಾಡಿರಿ ಸರ್ ನೀವು ತಿರ್ಗಾಡಿಗ? ಸರ್, ಇವಾಗ ಹಿಂಗೆ ಎಕ್ಸಾಕ್ಟ್ಲಿ ಲೆಕ್ಕ ಇಲ್ಲ, ಆದ್ರೆ ಮಹಾರಾಷ್ಟ್ರದಲ್ಲಿ 15 ವರ್ಷದಿಂದ ಕೆಲಸ ನಡೆದಿದೆ. 15 ವರ್ಷದಿಂದ. ಕರ್ನಾಟಕ 2 ವರ್ಷ ಆಯ್ತು. ನಿತಿನ್ ಗಡ್ಕರಿ ಸಾಹೇಬ್ರು ಅಪ್ರಿಶಿಯೇಟ್ ಮಾಡ್ಯಾರ. ಅವ್ರ ಕಡೆಯಿಂದ ಲೆಟರ್ ಸಿಕ್ಕಿದೆ. ಅಚ್ಚಾ, ಇಲ್ಲಿ ಕರ್ನಾಟಕದಾಗ ಎಷ್ಟು ಮಾಡಿರಿ? 2 ವರ್ಷ ಆಯ್ತು ಸರ್. ಎಲ್ಲೆಲ್ಲಿ ಮಾಡಿರಿ? ಎಲ್ಲ ಪೂರ್ತಿ ಟೋಟಲ್ ಕರ್ನಾಟಕ ಎಲ್ಲ ಕಡೆ ಹೋಗ್ತೀವಿ ಸರ್. ಹೋಗ್ತೀರಿ? ಎಲ್ಲ ಬೆಂಗಳೂರು ಎಲ್ಲ ಕವರ್ ಮಾಡಿದೀವಿ. ಅಲ್ಲಿ ಬೆಂಗಳೂರು ಮಾಡಿರಿ? ಎಲ್ಲ ಮಾಡಿ ಸರ್. ಎಲ್ಲ ಅಕ್ಕಪಕ್ಕ ಎಲ್ಲ ಸಕ್ಸಸ್. ಡಿಸ್ಟ್ರಿಕ್ಟ್ ಒಂದು ತಾಲೂಕಾ ಬಿಟ್ಟಿಲ್ಲ, ಎಲ್ಲ ಕಡೆ ಹೋಗಿದ್ದೀವಿ. ಎಲ್ಲ ಕಡೆ ಹೋಗಿದ್ದೀರಿ. ಓಕೆ. ನಮ್ ಸಕ್ಸಸ್ ರೇಟ್ ಇದೆ 70%. 100 ಬೋರ್ ಮಾಡ್ದಲ್ಲಿ 70ರಿಂದ 80 ಬೋರಿಗೆ ಕಂಪಲ್ಸರಿ ರಿಸಲ್ಟ್ ಇದೆ. ಒಂದೊಂದು ಫೇಲ್ ಹೋಗ್ತಾವೆ, ಫೇಲ್ ಹೋಗಂಗಿಲ್ಲ ತಿಳಿಯಂಗಿಲ್ಲ. ಅಲ್ಲಿ ನೀರೇ ಇರ್ಲಿಲ್ಲ, ಅಲ್ಲಿ ಏನು ಸಲಹೆಗಳೇ ಇರ್ಲಿಲ್ಲ, ಅಂತದ್ರಲ್ಲಿ ಏನು ಕೆಲಸ ಆಗಂಗಿಲ್ಲ. ಓಕೆ. ನೋಡಿ ವೀಕ್ಷಕರೇ, ರೈತ ಬಾಂಧವರೇ, ಈಗ ನಾನು ಮಾಡಿಸ್ತಾ ಇದ್ದೇನೆ ಇದನ್ನು. ಇದು ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ವೇ ಅಲ್ಲ. ನಾನು ಒಂದು ಯೂಟ್ಯೂಬ್ನ ನೋಡಿ ನಾನು ಯಾಕೆ ಮಾಡಿಸ್ಬಾರ್ದು, ಕೆಲವೊಂದು ಇನ್ವೆನ್ಷನ್ ಬೋರ್ ಯಾಕೆ ಸ್ವಚ್ಛ ಮಾಡಿಸ್ಬಾರ್ದು, ಮತ್ತು ನೀರು ಹೆಚ್ಚಾದ್ರೆ ಮತ್ತಿಷ್ಟು ನನಗೆ ಉಪಯೋಗ ಅಂತ ತಿಳ್ಕೊಂಡು ನಾನು ಮಾಡಿಸ್ತಾ ಇದ್ದೀನಿ. ಅದಕ್ಕೆ ನೀವು ಬೇಕಾದ್ರೆ ಮಾಡಿಸ್ಬೋದು. ನೀವು ರಿಸಲ್ಟ್ ಕೇಳಿ ಯಾಕೆ ಕರ್ನಾಟಕದಾಗ ಎಲ್ಲ ಕಡೆ ಬೆಂಗಳೂರು ತನಕ ಮಾಡ್ಯಾರ ಅಂತ ಹೇಳ್ತಾರೆ, ಅಥವಾ ನಂದೇ ಮಾಡ್ತಾರೆ ತಿಂಗಳು ಬಿಟ್ಟು ನನಗೆ ನೀವು ಫೋನ್ ಮಾಡಿದ್ರಿ ಅಂದ್ರೆ ನಾ ಏನಂಬುದು ಹೇಳ್ತೀನಿ. ಅದು ರಿಸಲ್ಟ್ ನೀವು ಮಾಡಿಸ್ಬೋದು ಬೇಕಾದರೆ. ಅವ್ರ ನಂಬರ್ ಎಲ್ಲ ಹಾಕಿರ್ತೀನಿ ನಾನು ಇದ್ರ ಮೇಲೆ, ಸ್ಕ್ರೀನ್ ಮೇಲೆ. ಅದು ಇವರು ಸೋಮಶೇಖರ್ ಅವ್ರ ನಂಬರು ಹಾಕಿರ್ತೀನಿ ನಾನು. ಕರ್ನಾಟಕಕ್ಕೆ ನೀವಲ್ರಿ ಸರ್? ಸರ್, ಇಲ್ಲ, ಇನ್ನೂ 3-4 ಜನ ಇದ್ದೀವಿ ನಾವು ಕರ್ನಾಟಕಕ್ಕೆ.
ಅವ್ರ ನಂಬರ್ ಹಾಕಿರ್ತೀನಿ ನಾನು, ಬಾಗಲೇ ಮೇನ್ ಆಫೀಸದ್ದು ಹಾಕಿರ್ತೀನಿ, ಇವ್ರದ್ದು ಹಾಕಿರ್ತೀನಿ ನಾನು. ನೀವು ಫೋನ್ ಮಾಡಿ ಕೇಳ್ಕೊಬೋದು. ಈಗ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀರಿ ಸರ್? ಓಕೆ ಸರ್. ಸ್ಟಾರ್ಟ್ ಮಾಡ್ತಾರೆ. ನಾ ಹೊರಗೆ ಕೂಡ್ಬೋದು ಅಂತ ಇಲ್ಲ ಕೊಂಡ್ರಿ ಸರ್, ಏನು ತೊಂದರೆ ನಿಮ್ಗೆ. ನಾನು ಹೇಳ್ತೀನಿ ಯಾವಾಗ ಹೋಗ್ಬೇಕು ಅಂತ ಹೇಳ್ತೀನಿ ನಾ. ಹಾಂ, ಮತ್ತು ಮೂವತ್ತಿಗೆ ನೋಡ್ರಿ ನಾವು ಇವಾಗ ಏನು ಟೆನ್ಷನ್ ಇಲ್ಲ. ನಾನು 72 ವರ್ಷ ಆಗ್ಯಾವ ಮತ್ತು ಏನಿಲ್ಲ ಸರ್, ನಾನು ಹೇಳ್ತೀನಿ ನಿಮ್ಗೆ ಯಾವಾಗ ಹೋಗ್ಬೇಕಂತ ಹೇಳ್ತೀನಿ. ಅದು ಹೇಳ್ರಿ, ಏನು ಹಾಕಲ್ಕತ್ತೀರಿ ಸುಮ್ಮನೆ? ಸರಿ, ಪೌಡರ್ ಸರ್, ಪೌಡರ್ 2 ಥರ ಪೌಡರ್, ಒಂದು ಟ್ಯಾಬ್ಲೆಟ್ ಇದೆ, ಹಾಂ, ಒಂದು ಲಿಕ್ವಿಡ್ ಕೆಮಿಕಲ್ ಇದೆ. ಇದರಲ್ಲಿ 2 ಥರ ಪೌಡರ್, ಒಂದು ಲಿಕ್ವಿಡ್ ಕೆಮಿಕಲ್ ನಾವೇ ಹಾಕಿ ಹೋಗ್ತೀವಿ. ಒಂದು ಟ್ಯಾಬ್ಲೆಟ್ ಅದಕ್ಕೆ ನೀವು ನೀರಲ್ಲಿ ಕಲಿಸ್ಕೊಡ್ತೀವಿ. ಅದಕ್ಕೆ 6 ಗಂಟೆ ಬಿಡಬೇಕಾಗ್ತದೆ. 6 ಗಂಟೆ ನಂತರ ನೀವು ಬೋರ್ ಒಳಗೆ ಹಾಕ್ಬೇಕು. ಹಾಕ್ಬೇಕೇನು? ಇನ್ನು 4 ಥರ ಇದಾವೆ ಸರ್. ನಾವೇ ಹಂಗೆ ಹಾಕುದು ಸರ್ ಬೋರ್ವೆಲ್ನಾಗದು? ಏನಿಲ್ಲ ಸರ್, ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತೀವಿ ನಿಮಗೆ. ಬರೀ ತೊಗೊಂಡಿದ್ರಲ್ಲಿ ಶುರು ಆಗಿದೆ ನಿಮಗೆ. ಇದು ಫಸ್ಟ್ ಪೌಡರ್ ಹಾಕ್ತಾ ಇದೀನಿ. ಫಸ್ಟ್ ಪೌಡರ್ ಒಂದು ಪೌಡರ್ ನೀರಲ್ಲಿ ಮಿಕ್ಸ್ ಆಗ್ತದೆ, ಮಿಕ್ಸ್ ಆಗ್ಬೇಕು. ಒಂದು ಡೈರೆಕ್ಟ್ ಹೋಗ್ತದೆ. ಇದು ಹಾಕ್ಬೇಕಂದ್ರೆ ಫಸ್ಟ್ ಎಲ್ಲ ನೀರಿದ್ದು, ನೀರು ಕಡಿಮೆ ಇತ್ತು, ನೀರು ಹಾಕಿದೀನಿ. ಮೊದಲಗಡೆ ನೀರ್ ಹಾಕಿದಿರಿ, ಅದು ಹಸಿ ಆಗ್ಬೇಕಂತ. ನೀರು ಭಾಳ ತೆಳಗಡೆ ಇದ್ರೆ ನೀರು ಹಾಕ್ಬೇಕಾಗ್ತದೆ. ಮೇಲ್ಗಡೆ ಇದ್ರೆ ನೀರು ಏನು ಹಾಕಂಗಿಲ್ಲ. ಅಲ್ಲಿ ಬೋರ್ ಕುಲ್ಲ ಮಾಡ್ಬೇಕಲ್ಲಿ ಕಂಟಿ ಕಡ್ದು ಹೋಗಾರ. ಹೋಗ್ಲಿಕ್ಕೆ ನಿಮಗೆ ಬಸ್ ಕರ್ಕೊಂಡು ಹೋಗ್ತೀರ? ಹೋರಿ ಕೆಲವು ಕುಲ ಮಾಡೋರು, ಅದೊಂದು ಜರ ಕುಲ ಮಾಡೋರು. ಇದು ಪೌಡರ್ ಇದು 1 ಬಕೆಟ್ ಏನ್ರಿ? ಒಂದು ಪೌಡರ್ ಡಬ್ಬಿಯಲ್ಲಿ 2 ಬಕೆಟ್ ಆಗ್ತಾವ. ಅಚ್ಚಾ, ಹಂಗೆ 2 ಪೌಡರ್ 4 ಬಕೆಟ್ ನೀರು. 2 ಪೌಡರ್ ಡೈರೆಕ್ಟ್ ಬೀಳ್ತಾವ. ಆಮೇಲೆ ಲಿಕ್ವಿಡ್ ಕೆಮಿಕಲ್ ಇದೆ. ಅಚ್ಚಾ, ಲಿಕ್ವಿಡ್ ಕೆಮಿಕಲ್ ಲಾಸ್ಟಿಗೆ ಹಾಕ್ತೀರಿ? ಲಾಸ್ಟಿಗೆ ಸರ್. ಅದು ಎಲ್ಲ ಬೋರಿ ಪ್ರಮಾಣ ಬೇರೆ ಬೇರೆ ಇರುತ್ತೆ ಸರ್. ಅಚ್ಚಾ ಅಚ್ಚಾ ಅಚ್ಚಾ. ಅದ್ರ ಡೇಪ್, ಮೋಟರ್ HP ಕಂಡೀಷನ್ ಮೇಲೆ ಅದ್ರ ಮ್ಯಾಗ ಹೆಚ್ಚು ಕಮ್ಮಿ ಆಗುತ್ತೆ. ಅಚ್ಚಾ, ಈ ಸೇಮ್ ಪೌಡ್ರ್ ಇನ್ನೊಂದು ಬಕೆಟ್ ಮಾಡ್ಕೋಬೇಕಂದ್ರೆ ಟೋಟಲ್ 4 ಬಕೆಟ್ ಬೀಳ್ತಾವ ಸೇಮ್ ಪೌಡ್ರೆ. ಸರಿ. ಮತ್ತೆ ವೀಕ್ಷಕರೇ, ಇದು ಮೊದಲಿಂದ ಏನು ಪೌಡರ್ ಹಾಕಿದ್ರು 4 ಬಕೆಟ್ನೊಳಗೆ ಕಲಿಸಿ ಹಾಕಿದ್ರು. ಈಗ ಡೈರೆಕ್ಟ್ ಪೌಡರೇ ಹಾಕ್ತಾ ಇದ್ದಾರೆ ಅದನ್ನು. ಇದು ಸೆಕೆಂಡ್ ರೌಂಡ್, ಇದು ಸೆಕೆಂಡ್ ರೌಂಡ್. ಇದು ಡೈರೆಕ್ಟ್ ಪೌಡರ್ ಹಾಕಿ ಅದನ್ನು ಒಳಗೆ ಇಳಿಸ್ತಾ ಇದ್ದಾರೆ. ಅದನ್ನು ಮೊದಲು 4 ಬಕೆಟ್ ಹಾಕಿದ ನಂತರ ಇದು ಸೆಕೆಂಡ್ ರೌಂಡ್. ಇದು ಬೇರೆ ಪೌಡರ್. ಇದು ಎಷ್ಟು ಹಾಕ್ಬೇಕು? ಇದು ಅದೇ ಎಲ್ಲ ತರ ಎಲ್ಲ ಬೋರಿಗೆ ಬೇರೆ ಬೇರೆ ಬೀಳುತ್ತೆ ಸರ್. ಅಲ್ಲ, ಈಗ ನಮ್ಮ ಬೋರಿಗೆ 2 ಇವು, ಅವು 2 ಇವು 2. ಅವೆರಡು. ಈಗ ಎರಡು ಡಬ್ಬಿ. ಈಗ 20 ನಿಮಿಷ ಬಿಡ್ಬೇಕಂತ? 20 ನಿಮಿಷ ಬಿಟ್ಟು ಕೆಮಿಕಲ್ ಹಾಕ್ಬೇಕು. ನೋಡಿ ವೀಕ್ಷಕರು, ಈಗ ಸರ್ ನಮಗೆ 2 ಬೋರದ್ದು ರಿಸೀಟ್ ಕೊಡ್ತಾ ಇದ್ದಾರೆ, ಹಣದ್ದು. GST ನಂಬರ್ ಇದ್ದಿದ್ದೇ ಕೊಡ್ತೀನಿ ಅಂತಾರೆ. ನಿಮಗೆ GST ನಂಬರ್ ಇದ್ದರೆ ಯಾವುದೇ ರೈತರಿಗೆ ನೀವು ಅದಕ್ಕಾಗಲೂ GST ನಂಬರ್ ಇದ್ದರೆ ಅದಕ್ಕೆ ನಿಮಗೆ ಇನ್ಪುಟ್ ಸಿಗುತ್ತದು. ಅದಕ್ಕೆ ಅದನ್ನು ಹಾಕಿ ಕೊಡ್ತಾ ಇದ್ದಾರೆ ಅವರು. ತಾಲೂಕು ವಿಜಯಪುರ ಬರುತ್ತೆ? ತಾಲೂಕು ವಿಜಯಪುರ ರೀ, ಜಿಲ್ಲಾ ವಿಜಯಪುರ, ತಾಲೂಕು ವಿಜಯಪುರ. ಹೊನಗನಹಳ್ಳಿ ಊರ ಹೆಸರು. ಹೊನಗನಹಳ್ಳಿ ಹಾಕಿರಲ್ಲ.
ವೀಕ್ಷಕರೇ, ಇದೊಂದು ಕೆಮಿಕಲ್ ಈಗ ಲಾಸ್ಟ್ ಹಾಕಿದ್ರಲ್ಲ ಪೌಡರ್ ನೀರು ಮಾಡಿ ಒಂದು 4 ಬಕೆಟ್ ಮೊದಲು ನೀರಲ್ಲಿ ತೊಳ್ಕೊಂಡ್ರು ಬರೀ ನೀರು ಹಾಕಿ, ಆಮೇಲೆ ಇವು ಪೌಡರ್ಸ್ ಹಾಕಿದ್ರು. ಪೌಡರ್ಸ್ ಹಾಕಿ ಈಗ ಇದನ್ನು ಕೆಮಿಕಲ್ ತಂದಿದ್ದಾರೆ. ಈಗ ನಮ್ಮ ಬೋರಿಗೆ 28 ಲೀಟರ್ ಕೆಮಿಕಲ್ ಬಿಡ್ತಾ ಅಂತಿದ್ದಾರೆ ಅವರು. ಅದು ಅವ್ರ ಮಾಲೀಕರು ಹೇಳ್ತಾರಂತ, ಬೋರು ವ್ಯವಸ್ಥೆ ನೋಡಿ ಎಷ್ಟು ಬಿಡ್ಬೇಕಂದ್ರೆ ಅಷ್ಟು ಬಿಡ್ತಾರೆ. ಈಗ ನಮ್ಮ ಇದಕ್ಕೆ 28 ಲೀಟ್ರ್ ಇಲ್ಲಿ ಬಿಡ್ತಾ ಇದ್ದಾರೆ ಈ ಕೆಮಿಕಲ್ಲು. ತೋರಿಸ್ತೀವಿ ಅದನ್ನು ಬಿಡೋದು ನಿಮಗೆ. ಹಾಂ ರೈಟ್ ನೋಡಿ ವೀಕ್ಷಕರೇ, ಈಗ ಅದು ಪೌಡರ್ದು 8 ಬಾರ್ಲಿ ಅದಕ್ಕಿಂತ ಮೊದಲು ನೀರಲ್ಲಿ ತೊಳೆದಿದ್ದಾರೆ ಒಳಗೆ ಬೋರು. ಈಗ ಏನದಲ್ಲ ಕೆಮಿಕಲ್ ಹಾಕ್ತಾ ಇದ್ದಾರೆ. ಈಗ ಯಾವ ಬೋರ್ ಹೇಗಿರುತ್ತೆ ಅದ್ರ ಮೇಲೆ ಕೆಮಿಕಲ್ ಹಾಕ್ತಾರೆ. ಈಗ ನಮ್ಮದು 650 ಫೂಟ್ 650 ಫೂಟ್ ಕೆಳಗಡೆ ಇದೆ, ಅದಕ್ಕೆ 28 ಲೀಟರ್ ಕೆಮಿಕಲ್ ಹಾಕ್ಬೇಕಂತ ಹೇಳಿದ್ದಾರಂತೆ ಅವರು ಕ್ಯಾಲ್ಕುಲೇಷನ್ ಮಾಡಿ. ಈಗ 28 ಲೀಟರ್ ಕೆಮಿಕಲ್ ಹಾಕ್ತಾ ಇದ್ದಾರೆ. ಅದನ್ನು ನೋಡ್ರಿ, ತೋರಿಸ್ತಾ ಇದ್ದೀವಿ ನಿಮಗೆ. ಇದು ಕೆಮಿಕಲ್, ಇದು ಏನು ಹಾರ್ಮಲ್, ಅದು ಕೈಗೆ ಹತ್ತಿರ ಏನು ಆಗೋದಿಲ್ಲ, ಅದು ಬಟ್ ದಟ್ ಈಸ್ ಕೆಮಿಕಲ್. ಅದು ನೋಡಿ ಒಂಥರ ಹೊಗೆ ಹೋದಂಗೆ ಹೋಗ್ತಾ ಇದೆ, ಅದು ಆದರೂ ಹಾರ್ಮ್ಫುಲ್ ಅಲ್ಲ ಅಂತ ಹೇಳ್ತಾರೆ ಅವರು. ಇದನ್ನು 28 ಲೀಟರ್ ಒಳಗಡೆ ಹಾಕ್ತಾರೆ. ಅದನ್ನು ಕೆಮಿಕಲ್ ಅದ ನೋಡಿ, ಯಾವ ಹೊಗೆ ಯಾವ ಥರ ಹೇಳ್ತಾ ಇದೆ ಅದು. ಅದಕ್ಕೆ ನಾನು ದೂರ ಬಂದು ಕುಂತಿದ್ದೀನಿ, ಅದು ಸುಮ್ಮನೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಸ್ವಲ್ಪ ದೂರಕ್ಕೆ ಬಂದು ಕುಂತಿದ್ದೀನಿ ನಾನು. ಇಲ್ಲಿ ತೋರಿಸು. ಹಾಂ ನೋಡಿ, ಇಲ್ಲಿ ಇಷ್ಟು ಅಂತರ ಮೇಲೆ ನಾನು ಕುಂತಿದ್ದೀನಿ ಈಗ. ಅದು ಹಾಕ್ತಾ ಇದ್ದಾರೆ ನೋಡಿ, ಅದು ಅದು ಹಾಕ್ತಾ ಇದ್ದಾರೆ ಈಗ. ಅದೆಲ್ಲ ಮುಖಕ್ಕೆ ಕಟ್ಕೊಂಡು ಬಿಟ್ಟಿದ್ದಾರೆ ಈಗ. ಅದು ಒಂಥರ ಬ್ಯಾಡ್ ಸ್ಮೆಲ್ಲಿಂಗ್ ಬರುತ್ತಂತೆ. ಈಗೆಲ್ಲ ಗ್ಲೌಸ್ ಹಾಕೊಂಡಿದ್ದಾರೆ, ಅದರ ಪ್ರಕಾರ ಹಾಕ್ತಾ ಇದ್ದಾರೆ ಅವರು. 28 ಲೀಟರ್ ಹಾಕಿದ ಮೇಲೆ ಮುಗಿತಿದ್ರು. ಒಳಗಡೆ 28 ಲೀಟರ್ ಹಾಕ್ತಾ ಇದ್ದಾರೆ ಈಗ. ನೋಡಿ ಎಷ್ಟು ಒಳಗೆಲ್ಲ ಬರ್ನ್ ಆಗ್ತದೆ, ಬೋರ್ನಲ್ಲಿರೋದೆಲ್ಲ ಕಚರ ಬರ್ನ್ ಆಗ್ತದೆ ಹೋಗ್ತಾ ಇದೆ. ಅದಕ್ಕೆ ಅಷ್ಟು ಹೊಗೆ ಬರ್ತಾ ಇದೆ ಅದು. ಸರ್ ಕಡೆ ಅಂತ ಹೊಂಟಿಲ್ಲ ಗಾಳಿ? ಇಲ್ಲ, ಆ ಕಡೆ ಹೋಗುತ್ತೆ, ನಮಗೆ ಬರಲ್ಲ. ನೋಡು, ಹಾಕಿದಾಗೆ ಒಳಗದು ಸುಡ್ತಾ ಹೋಗುತ್ತೆ ಅದು. ಆಯ್ತು ನಾವು ಅಕೌಂಟ್ ಹಿಂಗೆ ಉಂಟಲ್ಲ. ಯಾವ ಥರ ಒಳಗೆ ಸುಡ್ಕೋತದೆ, ಹ್ಯಾಂಗೆ ಸುಟ್ಟಂಗೆ ಹಂಗೆ ಹೊಗೆ ಬರ್ತದೆ. ಒಳಗೆ ಎಲ್ಲ ಅದು ಏನಿರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊತ ಹೋಗುತ್ತೆ ಅದು. ನೋಡ್ರಿ, ಅದೇ ಥರ ಒಳಗೆ ಹೇಗದು ಬರ್ನ್ ಆಗುತ್ತೆ, ಅದು ಒಳಗಿಂದ ಏನು ಕಚರ ಎಲ್ಲ ಸುಟ್ಟು ಕರಗುತ್ತೆ, ಅದೆಲ್ಲ ಹೊಗೆ ಹೆಚ್ಚಿಗೆ ಆಗುತ್ತೆ. ಅದು ನಿಮಗೆ ಕಣ್ಮುಂದೆ ಇದೆ. ಇದು ಏನದಲ್ಲ ಬೋರ್ವೆಲ್ ಕ್ಲೀನಿಂಗ್ ಅಂತಾರೆ ಇದಕ್ಕೆ. ಹೊಸ ಪದ್ಧತಿ ಇದು. ನಿತಿನ್ ಗಡ್ಕರಿ ಸಾಹೇಬರು, ಆದರೆ ಕೇಂದ್ರೀಯ ಮಂತ್ರಿ ನಿತಿನ್ ಗಡ್ಕರಿ ಸಾಹೇಬರು ಇದನ್ನು ಇವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಒಳ್ಳೆಯದು ಮಾಡ್ರಿ ಅಂತ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದನ್ನು.
ಇವನ ಈಗ ಬಂದ್ಬಿಡು. ಅದೇ ಹೊಳ್ಳೆ ಹಾಕ್ತಾರೆ ಮತ್ತೆ ನಮ್ಮ ಈಗ ಶೂಟ್. ನಂತರ ತೆಗಿ ಒಂದು ಬಕೆಟ್. ಈಗ ನೋಡ್ರಿ ಒಂದು ಟ್ಯಾಬ್ಲೆಟ್ಸ್ ಅವು ಮಿಕ್ಸ್ ಮಾಡಿ ಕೊಡ್ತಾರೆ ನಮಗೆ. ಒಂದು 4-5 ತಾಸು ನಂತರ ನಾವೇ ಹಾಕೊಳ್ಬೇಕು ಅದನ್ನು ಲಾಸ್ಟಕ್ಕೆ. ಈಗ ಅದು ನೋಡ್ರಿ ಅದು ಟ್ಯಾಬ್ಲೆಟ್ಸ್ ಹಾಕ್ತಾ ಇದ್ದಾರೆ ಡ್ರಮ್ನಲ್ಲಿ. ಆ ಟ್ಯಾಬ್ಲೆಟ್ಸ್ ಅದರ ನಂತರ 4-5 ತಾಸು ನಂತರ ಆ ಟ್ಯಾಬ್ಲೆಟ್ಸ್ ಕರಿಗೆ ಅಳಿಗಾಡಿಸಿ ಅದನ್ನೇನದ ಪೂರ ಶೇಕ್ ಮಾಡಿ ನಾವೇನದ ಅದನ್ನ ನಂತರ 4-5 ಗಂಟೆಗಳ ನಂತರ ನಾವೇ ಹಾಕೊಳ್ಬೇಕು ಅದನ್ನು. ಮತ್ತು ಇದನ್ನ ನೋಡಿ ಅದು ಹಾಕಿದ್ದಾರೆ. ಅದನ್ನು ಕೊಟ್ಟಿರೋದು ಪಾಯ್ಸನ್ ಸರ್. ಪಾಯ್ಸನ್ ಅನ್ರಿ? ಹಾಕೋ ಮುಂದೆ ಒಂದು ಸ್ವಲ್ಪ ಜಾಕ್ಲಿ ಹಾಕಬೇಕು, ಮಾರಿ ಕಟ್ಕೊಂಡು ಹ್ಯಾಂಡ್ ಗ್ಲೌಸ್ ಇದ್ರೆ ಹಾಕೊಂಡು ಹಾಕ್ಲಿಕ್ಕೆ ಆಗ್ತಾರೆ. ಹ್ಯಾಂಡ್ ಗ್ಲೌಸ್ ಎಲ್ಲಿ ಬರ್ತಾವ್ರಿ? ಮಾರಿ ಕಟ್ಕೋತಾರೆ ಹ್ಯಾಂಡ್ ಗ್ಲೌಸ್. ಕಡಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಟ್ಕೊಂಡು ಇದು ಇಷ್ಟೇ ಇದೆ 50 ಲೀಟರ್ ಇದೆ. ಅಷ್ಟು ಹಾಕ್ಬೇಕು. ಅಷ್ಟು ಹಾಕ್ಬೇಕನ್ರಿ? ಈಗ ಅಲ್ಲಿ ಆ ಬೋರಿಂದ ಅಲ್ಲೇ ಕಲಿಸಿಟ್ಟು ಬಿಡ್ತೀವಿ. ಅಲ್ಲೇ ಕೊಡ್ತೀನಿ ಇದ್ರದಿಲ್ಲ ನೋಡಿ. ಇದನ್ನ ಸ್ವಲ್ಪ ಪಾಯ್ಸನ್ ಇರ್ತದೆ ಅಂತ ಹೇಳ್ತಾರೆ ಅವರು. ಅದನ್ನ ಸೇಫ್ಟ್ಲಿ ಒಂದು 4-5 ಗಂಟೆ ಆದ ಕೂಡಲೇ ನಾವು ಅದ್ರೊಳಗೆ ಒಂದು 50 ಲೀಟರ್ ಅಷ್ಟು ಇರುತ್ತಂತ. ವಾಪಸ್ ಅಷ್ಟೇನದ ನಾವು ಒಳಗೆ ಹಾಕಿ ಮತ್ತೆ ಅಡ್ಯಾಡ್ತಮ್ಮ ನೋಡ್ರಿ. ಇದು ಈಗ ಕಂಪ್ಲೀಟ್ ಆಯ್ತು ಇದು ಪ್ರೊಸೀಜರ್ ಬಂದವ್ರಿ. ಇದು ಈಗ ಪ್ರೊಸೀಜರ್ ಒಂದು ಬೋರಿಂದ ಮುಗೀತು. ಈಗ ಇಲ್ಲಿಂದ ನಾವು 2ನೇ ಬೋರಿಗೆ ಹೊರಟಿದ್ದೀವಿ. ಆ ಕಡೆ ಇದೆ ಎಲ್ಲ ಸೇಮ್ ಪ್ರೊಸೀಜರ್. ಈಗೇನು ಮಾಡಿದ್ರು ಅದೇ ಪ್ರೊಸೀಜರ್ ಅದಕ್ಕೆ ಮಾಡ್ತಾರೆ. ಬಟ್ ಇದರಿಂದ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಪ್ರತೀತಿ ಇದೀವಿ ರೈತರ ಹತ್ರ. ಒಂದು 80% ಸಕ್ಸಸ್ ಆಗಿದೆ. ಈಗ ನಿಮ್ಮ ಬೋರ್ನಲ್ಲಿ ನೀರೇ ಇಲ್ಲ ಅಂದ್ರೆ ಪ್ರಾಬ್ಲಮ್ಮು. ನಮ್ಮ ಬೋರ್ನಲ್ಲಿ ಸಿಕ್ಕಾಪಟ್ಟೆ ನೀರದ. ನಾನು ಆ್ಯಕ್ಚುಲಿ ಮಾಡಿಸ್ಬಾರ್ದು ಇದನ್ನು. ಏನೋ ಆಸೆ ರೈತನಿಗೆ ಒಂದು ಸ್ವಲ್ಪ ನೀರು ಹೆಚ್ಚಾದ್ರೆ ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಮಾಡಿಸ್ತಾ ಇದ್ದೀನಿ ನಾನು. ಅದು ನಿಮ್ಗೆ ಇನ್ನೊಂದು ತಿಂಗಳು ಬಿಟ್ಟು ನಿಮ್ಗೆ ರಿಸಲ್ಟ್ ಕೊಡ್ತೀನಿ ನಾನು. ಅದಕ್ಕೆ ತಾವು ಬೇಕಾದರೆ ಮಾಡಿಸ್ಬೋದು. ಇದನ್ನು ಎಲ್ಲ ನಂಬರೇ ಇಲ್ಲಿದೆ ನೋಡಿರಿ. ಇದು ನಿತಿನ್ ಗಡ್ಕರಿ ಸಾಹೇಬರು ಇದನ್ನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರಿಗೆ. ನಿತಿನ್ ಗಡ್ಕರಿ ಸಾಹೇಬರು ಮಹಾರಾಷ್ಟ್ರ ಕೇಂದ್ರೀಯ ಮಂತ್ರಿಯವರು. ಇದು ಒಳ್ಳೆಯದು ಕೆಲಸ ಮಾಡ್ತಾ ಇದ್ದೀರಿ ಅಂತ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ರೈತರಿಗಾಗಿ ಒಳ್ಳೆಯದು ಕೆಲಸ. ಅವರು ನಿತಿನ್ ಗಡ್ಕರಿ ಸಾಹೇಬರು ರೈತರಿಗಾಗಿ ಭಾಳ ಕೆಲಸ ಮಾಡಿದ್ದಾರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ. ಅದನ್ನು ನೋಡೇ ನಾನು ಮಾಡಿಸ್ತಾ ಇದ್ದೀನಿ. ಅದಕ್ಕೆ ದಯಮಾಡಿ ನೀವು ಇದನ್ನು ಲೈಕ್ ಆದರೆ ಎಲ್ಲ ರೈತರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ಅಂದರೆ ಇದು ಒಳ್ಳೆಯ ಕೆಲಸ. ರೈತರು ನೀರಿಲ್ಲ ಅಂತ ಸಾಯೋಕ್ಕಿಂತ ಬೋರ್ ಬಂದಾಗಿದೆ ಬೋರ್ನಲ್ಲಿ ನೀರಿಲ್ಲ ಅಂತೇವಲ್ಲ, ಅದು ಸುಳ್ಳು. ಅದು ಒಳಗಡೆ ಬ್ಲಾಕೇಜ್ ಆಗಿರ್ತವೆ. ಆ ಬ್ಲಾಕೇಜನ್ನು ಓಪನ್ ಮಾಡಲಿಕ್ಕೆ ಇದನ್ನು ಮಾಡಿಸ್ತಾ ಇರೋದು ಕೆಮಿಕಲ್ ಅದೆಲ್ಲ ಹಾಕಿಸಿ. ಇದರಿಂದ ಒಂದು 2-3 ದಿವಸ ಬಂದಿಡಬೇಕು. ಬಂದಿಟ್ಟು 4ನೇ ದಿವಸ 2 ಗಂಟೆ ತನಕ ಚಾಲೂ ಮಾಡಬೇಕು. 8 ದಿನದ ತನಕ. ಆ 8 ದಿನ ಆದ ನಂತರ ಮತ್ತೇನದಲ್ಲ ರುಟೀನ್ ನೀವು ನಿಮ್ಮ ಟ್ಯಾಂಕಿಗೆ ಇದು ಮಾಡ್ಬೋದು. ಅಲ್ಲಿ ಟ್ಯಾಂಕ್ ಇದೆ ನಮ್ಮದು, ಅದು ತೋರಿಸೋಣ ಸರ್. ಅಲ್ಲಿ ಟ್ಯಾಂಕ್ ಇದೆ ನಮ್ಮದು. ಆ ಟ್ಯಾಂಕಿಗೆ ಹೋಗಿ ನೀರು ಬೀಳ್ತವೆ. ಈಗ 8 ದಿನದ ತನಕ ಅದಕ್ಕೆ ನಾವು ಡಿಸ್ಕನೆಕ್ಟ್ ಮಾಡ್ತೇವೆ. ಈಗ ಮಳೆ ಆಗಿದೆ ನಮ್ಮಲ್ಲಿ, ಯಥೇಚ್ಛ ಮಳೆ ಆಗಿದೆ. ಅದಕ್ಕೆ ಈಗ ಮಾಡಿಸ್ತಾ ಇದ್ದೀನಿ ನಾನು. 3 ದಿನಗಳ ನಂತರ ನಾವು ಬೋರ್ ಅವ್ರು ಹೇಳಿದಂತೆ ಬೋರ್ ಚಾಲೂ ಮಾಡಿದ್ದೇವೆ. ನಾವು ಚಾಲೂ ಮಾಡಿದ್ರೆ ಈ ಥರ ಒಳಗಿನ ಎಲ್ಲ ಕಲ್ಮಶ ಹೊರಗಡೆ ಬೀಳ್ತಾ ಇದೆ. ಅದೇನು ಅವರು ವಾಷಿಂಗ್ ಪೌಡರ್ ಮತ್ತು ಕೆಮಿಕಲ್ ಹಾಕಿ 3 ದಿವಸ ಇಡು ಅಂತ ಹೇಳಿರ್ತಾರಲ್ಲ, ಆಫ್ಟರ್ 3 ಡೇಸ್ ನಾವು ಸ್ಟಾರ್ಟ್ ಮಾಡಿ ನೋಡಿದೆ. ಅವ್ರು ಹೇಳ್ದಂಗೆ ಈ ಥರ ಒಳಗಿನ ಕಲ್ಮಿನ ಹೊಲಸಿದೆ ಎಲ್ಲ ಬೀಳ್ತಾ ಇದೆ. ಈ ಥರ ನಾವು ದಿವಸ 2 ಗಂಟೆ ಚಾಲು ಮಾಡಂತ ಹೇಳಿದ್ದಾರೆ, ಒಂದು 3-4 ದಿನ. ಅದರ ನಂತರ ತದನಂತರ 7-8ನೇ ದಿವಸಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಟ್ಯಾಂಕಿಗೆ ಬಿಡ್ತೇವೆ ನಾವು, ಆ ಥರ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತೆ. ಇದು ನೀರು ಹೆಚ್ಚಾಗುವ ಸಂಭವ 100% ಇದೆ ಅಂತ ಹೇಳಿದ್ದಾರೆ. ನೋಡೋಣ, ಒಂದು ತಿಂಗಳು ಬಿಟ್ಟು ನಾನು ತಮಗೆಲ್ಲ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು.